ಗುಡ್ ಮಾರ್ನಿಂಗ್ ಎವ್ರಿವನ್. ಇವತ್ತಿನ ಟಾಪಿಕ್ ಏನಪ್ಪ ಅಂದ್ರೆ ಎಚ್ ಪಿ ಎಲ್ ಸಿ. ಎಚ್ ಪಿ ಎಲ್ ಸಿ ಅಂದರೇನು ಆ್ಯಂಡ್ ಎಚ್ ಪಿ ಎಲ್ ಸಿನ ಪ್ರಿನ್ಸಿಪಲ್ ಆ್ಯಂಡ್ ಎಚ್ ಪಿ ಎಲ್ ಸಿನ ಪ್ರೊಸೀಜರ್ ಆ್ಯಂಡ್ ಎಚ್ ಪಿ ಎಲ್ ಸಿನ ಅಪ್ಲಿಕೇಶನ್ ಮತ್ತದು ಎಲ್ಲಿ ಯೂಸ್ ಆಗತ್ತಾ ಅದ್ರ ಬಗ್ಗೆ ನಾನು ಇವತ್ತು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ನಾವು ಎಚ್ ಪಿ ಎಲ್ ಸಿನ ಫುಲ್ ಫಾರ್ಮ್ ಅಂದರೆ ಏನೋ ನಾವು ತಿಳಿಯೋಣ. ಎಚ್ ಪಿ ಎಲ್ ಸಿ ಮೀನ್ಸ್ ಹೈ ಪ್ರೆಷರ್ ಲಿಕ್ವಿಡ್ ಕ್ರೊಮ್ಯಾಟೋಗ್ರಫಿ. ಎಚ್ ಪಿ ಎಲ್ ಸಿ ಮೀನ್ಸ್ ಹೈ ಪ್ರೆಷರ್ ಲಿಕ್ವಿಡ್ ಕ್ರೊಮ್ಯಾಟೋಗ್ರಫಿ ಅಂದರೆ ಕಾಮನ್ ಆಗಿ ಕ್ರೊಮ್ಯಾಟೋಗ್ರಫಿ ಅಲ್ಲಿ ಪ್ರೆಷರ್ ಇರೋಂಗಿಲ್ಲ, ಅದು ನಾರ್ಮಲ್ ಗ್ರಾವಿಟೇಷನಲ್ ಫೋರ್ಸ್ ಮೇಲೆ ಅದು ರನ್ ಆಗಿರ್ತದೆ. ಬಟ್ ಈ ಎಚ್ ಪಿ ಎಲ್ ಸಿಲಿ ಏನಾಗುತ್ತೆ ಅಂದರೆ ಹೈ ಪ್ರೆಷರ್ ಪಂಪನ್ನು ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿರ್ತಾರೆ. ಅದಕ್ಕೆ ಹೈ ಪರ್ಫಾರ್ಮೆನ್ಸ್ ಲಿಕ್ವಿಡ್ ಕ್ರೊಮ್ಯಾಟೋಗ್ರಫಿ ಅಂತ ಇದನ್ನು ಕರೀತಾರೆ. ಅಂದರೆ ಪ್ರೀವಿಯಸ್ ಇಯರ್ ಕ್ವಶನ್ಸ ನೋಡ್ತಾ ಬಂದರೆ ಏನು ಕೇಳಿದ್ದಾರೆ ಅಂದರೆ ಪ್ರಿನ್ಸಿಪಲ್ ಆ್ಯಂಡ್ ಅಪ್ಲಿಕೇಶನ್ಸ್ ಆಫ್ ಎಚ್ ಪಿ ಎಲ್ ಸಿ, ಇದು 3 marks. ನೆಕ್ಸ್ಟ್ definition of high pressure liquid chromatography. High pressure liquid chromatography is a type of chromatography used in the separation, identification and quantification of components. ಅಂದರೆ ಈ ಹೈ ಪ್ರೆಷರ್ ಲಿಕ್ವಿಡ್ ಕ್ರೊಮ್ಯಾಟೋಗ್ರಫಿಯಲ್ಲಿ ಏನು ಮಾಡ್ತಾರೆ ಅಂದರೆ ಹೈ ಪ್ರೆಷರ್ ಪಂಪ್ ನಿಂತರ ಆ ಸ್ಯಾಂಪಲನ್ನು ಸಪರೇಷನ್ ಮಾಡ್ತಾರೆ, ಮತ್ತದು ಯಾವ ಕಂಪೋನೆಂಟ್ಸ್ ಅನ್ನೋದನ್ನು ಅಲ್ಲಿ ಐಡೆಂಟಿಫಿಕೇಷನ್ ಮಾಡ್ತಾರೆ, ಮತ್ತದು ಎಷ್ಟು ಕಾನ್ಸಂಟ್ರೇಷನ್ದಲ್ಲಿ ಕ್ರೊಮ್ಯಾಟೋಗ್ರಾಮ್ ಮುಖಾಂತರ ಅದನ್ನು ನಾವು ಕಂಡುಹಿಡಿಯುತ್ತೀವಿ. ಅದನ್ನು ನಾನು ಮುಂದೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ನಾವು ಪ್ರಿನ್ಸಿಪಲ್ ಬಗ್ಗೆ ನೋಡ್ಕೊಳ್ಳೋಣ. ಪ್ರಿನ್ಸಿಪಲ್ ಆಫ್ ಎಚ್ ಪಿ ಎಲ್ ಸಿ. ಇಟ್ ಫಾಲೋಸ್ ಜನರಲ್ ಕ್ರೊಮ್ಯಾಟೋಗ್ರಫಿ ಪ್ರಿನ್ಸಿಪಲ್. ಅಂದರೆ ಇದು ಜನರಲ್ ಕ್ರೊಮ್ಯಾಟೋಗ್ರಫಿ ಪ್ರಿನ್ಸಿಪಲ್ನ ಫಾಲೋ ಮಾಡುತ್ತೆ. ವೇರ್ ದ ಸಪರೇಷನ್ ಆಫ್ ಇಂಡಿವಿಜುವಲ್ ಕಂಪೋನೆಂಟ್ಸ್ ಫ್ರಮ್ ದ ಮಿಕ್ಚರ್ ಈಸ್ ಡನ್ ಬೇಸ್ಡ್ ಆನ್ ದ ಪಾರ್ಟಿಷನ್ ಬಿಟ್ವೀನ್ ದ ಸ್ಟೇಷನರಿ ಆ್ಯಂಡ್ ಮೊಬೈಲ್ ಫೇಸ್ ಕಂಪೋನೆಂಟ್ಸ್ ಟು ಬಿ ಸಪ್ರೇಟೆಡ್ ಬೈ ದಿಸ್ ಮೆಥಡ್. ಅಂದರೆ ಈ ಪ್ರಿನ್ಸಿಪಲ್ ನಮಗೆ ಏನು ತಿಳಿಸ್ಕೊಡುತ್ತಂದರೆ ಇಟ್ ಈಸ್ ದ ಪಾರ್ಟಿಷನ್ ಬಿಟ್ವೀನ್ ದ ಮೊಬೈಲ್ ಫೇಸ್ ಆ್ಯಂಡ್ ಸ್ಟೇಷನರಿ ಫೇಸ್ ಪ್ಯಾಕ್ಡ್ ಕಾಲಮ್ ಅಲಾಂಗ್ ವಿತ್ ದ ಮೊಬೈಲ್ ಸಾಲ್ವೆಂಟ್. ದೀಸ್ ಪ್ರೊಸೆಸ್ ಈಸ್ ಇನ್ಫ್ಲುಯೆನ್ಸ್ಡ್ ಬೈ ಹೈ ಪ್ರೆಷರ್ ಟು ಅಬ್ಟೇನ್ ಬೆಟರ್ ಆ್ಯಂಡ್ ಫಾಸ್ಟರ್ ಸಪ್ರೇಷನ್. ಇಲ್ಲಿ ಹೈ ಪ್ರೆಷರ್ ಅಬ್ಟೇನ್ ಮಾಡಿದ ನಂತರ ಅಲ್ಲಿ ಸಪ್ರೇಷನ್ ಆಗೋದು ಫಾಸ್ಟ್ ಆಗುತ್ತೆ. Next go to diagram. It contains solvent reservoir. ಇಲ್ಲಿ ನೋಡ್ರಿ, ಇಲ್ಲಿ ಹೈ ಪ್ರೆಷರ್ ಪಂಪ್, ಸ್ಯಾಂಪಲ್ ಇಂಜೆಕ್ಟರ್, ಕಾಲಮ್, ಡಿಟೆಕ್ಟರ್ ಆ್ಯಂಡ್ ಸಾಫ್ಟ್ವೇರ್. ನೆಕ್ಸ್ಟ್ ಗೋ ಟು ಕಂಪೋನೆಂಟ್ಸ್ ಆಫ್ ಎಚ್ ಪಿ ಎಲ್ ಸಿ. ನಾವು ಕಂಪೋನೆಂಟ್ಸ್ ಎಚ್ ಪಿ ಎಲ್ ಸಿನ ಕಂಪೋನೆಂಟ್ಸಲ್ಲಿ ನೋಡೋಣ. ಒಂದನೇದಾಗಿ ಸಾಲ್ವೆಂಟ್ ಫಾರ್ ಮೊಬೈಲ್ ಫೇಸ್, ವಾಟರ್ ಆ್ಯಂಡ್ ಮಿಥನಾಲ್. ನಾವು ಮೊಬೈಲ್ ಫೇಸ್ ಆಗಿ ಯಾವುದನ್ನ ಉಪಯೋಗಿಸ್ತಾ ಅಂದರೆ ವಾಟರ್ ಆ್ಯಂಡ್ ಮಿಥನಾಲ್ ಅನ್ನು ಇಲ್ಲಿ ಸಾಲ್ವೆಂಟ್ ಫೇಸ್ ಆಗಿ, ಸಾಲ್ವೆಂಟ್ ಆರ್ ಮೊಬೈಲ್ ಫೇಸ್ ಆಗಿ ಯೂಸ್ ಮಾಡ್ತೀವಿ. ಆ್ಯಂಡ್ ರಿಸರ್ವಾಯರ್ ಫಾರ್ ಸ್ಟೋರಿಂಗ್ ಆಫ್ ಸಾಲ್ವೆಂಟ್. ಅದು ರಿಸರ್ವ್ ಇರ್ತಲ್ಲ, ಏನು ಮಾಡುತ್ತಾ ಈ ಸಾಲ್ವೆಂಟನ್ನು ಸ್ಟೋರ್ ಮಾಡಿ ಇಟ್ಟುಕೊಳ್ಳುತ್ತದೆ. ನೆಕ್ಸ್ಟ್ 3 ದ ಸ್ಯಾಂಪಲ್ ಇಂಜೆಕ್ಷನ್ ಸಿಸ್ಟಮ್ ಇಂಟ್ರೊಡ್ಯೂಸ್ ದ ಸ್ಯಾಂಪಲ್ ಇಂಟು ದ ಹೈ ಪ್ರೆಷರ್ ಫ್ಲೋ. ಈ ಸ್ಯಾಂಪಲ್ ಇಂಜೆಕ್ಟರ್ ಸಿಸ್ಟಮ್ ಏನು ಮಾಡುತ್ತೆ ಅಂದರೆ ನಾವು ರಿಕ್ವೈರ್ಡ್ ಅಮೌಂಟ್ ಆಫ್ ಸ್ಯಾಂಪಲನ್ನು ಈ ಸ್ಯಾಂಪಲ್ ಇಂಜೆಕ್ಟರ್ ಥ್ರೂ ನಾವು ಸ್ಯಾಂಪಲನ್ನು ಆ ಹೈ ಪ್ರೆಷರ್ ಫ್ಲೋ ಮುಖಾಂತರ ನಾವು ಅದರಲ್ಲಿ ಇಂಟ್ರೊಡ್ಯೂಸ್ ಮಾಡಬೇಕು. ನೆಕ್ಸ್ಟ್ ಕಾಲಮ್. It is a solid stationary phase made up of silica
ನಾನ್ ಪೋಲಾರ್ ಆರ್ ಅಲ್ಯೂಮಿನಿಯಂ ಈಸ್ ಅ ಪೋಲಾರ್. ಅಂದ್ರೆ ಈ ಸ್ಟೇಷನರಿ ಫೇಸ್ ಅದರಿಂದ ಮೇಡಪ್ ಅಪ್ ಆಗಿರ್ತಂದ್ರೆ ಸಿಲಿಕಾದಿಂದ. ಡಿಪೆಂಡ್ ಅಪಾನ್ ಸ್ಯಾಂಪಲ್, ನಾವು ಯಾವ ಸ್ಯಾಂಪಲನ್ನು ಯೂಸ್ ಮಾಡ್ತಿಲ್ಲ ಅಲ್ಲಿ ನಾವು ಆ ಥರದಂತಹ ಸ್ಟೇಷನರಿ ಫೇಸನ್ನು ನಾವು ಯೂಸ್ ಮಾಡಬೇಕು. ನೆಕ್ಸ್ಟ್ ಪಂಪ್ಸ್, ಇಟ್ಸ್ ಪ್ರೊಡ್ಯೂಸ್ ಹೈ ಪ್ರೆಷರ್. ನಾವು ಕ್ರೊಮ್ಯಾಟೋಗ್ರಫಿಗೆ ಹೈ ಪ್ರೆಷರ್ ಅಂದರೆ ಈ ಎಡಿಷನಲ್ ಪಾರ್ಟ್ ಈಸ್ ಹೈ ಪ್ರೆಷರ್ ಪಂಪ್ ಈಸ್ ಆಲ್ಸೋ ಕಾಲ್ಡ್ ಆಸ್, ಅದಕ್ಕೆ ನಾವು ಏನು ಕರಿತಿದ್ರೆ ಹೈ ಪ್ರೆಷರ್ ಲಿಕ್ವಿಡ್ ಕ್ರೊಮ್ಯಾಟೋಗ್ರಫಿ ಅಂತ ನಾವು ಕರಿತೀವಿ. ಇಲ್ಲಿ ಡಿಟೆಕ್ಟರ್ ಮೋಸ್ಟ್ಲಿ ಯೂಸ್ಡ್ ಈಸ್ ಅ ಡಯೋಡ್ ಅರೇ ಡಿಟೆಕ್ಟರ್. ಇದೇನು ಮಾಡುತ್ತಂದ್ರೆ ಅಲ್ಲಿರುವಂತಹ ಸ್ಯಾಂಪಲನ್ನು ಡಿಟೆಕ್ಟ್ ಮಾಡೋಕ್ಕೆ ಈ ಡಿಟೆಕ್ಟರ್ ಹೆಲ್ಪ್ ಮಾಡುತ್ತೆ. 7 ಡಾಟಾ ಪ್ರೊಸೆಸರ್ ಕಲೆಕ್ಟ್ ಆಲ್ ದ ಡಾಟಾ ಅಬೌಟ್ ದ ಅನಲೈಸಿಸ್ ಆ್ಯಂಡ್ ಸ್ಟೋರ್ಡ್ ಇನ್ ದ ಸಾಫ್ಟ್ವೇರ್. ಇದೇನು ಮಾಡುತ್ತೆ, ಡಿಟೆಕ್ಟರ್ ಡಿಟೆಕ್ಟ್ ಮಾಡಿದಂತಹ ಸ್ಯಾಂಪಲನ್ನು ಅಲ್ಲಿ ಸಾಫ್ಟ್ವೇರ್ದಲ್ಲಿ ಸ್ಟೋರ್ ಮಾಡಿ ನಮಗೆ ರಿಪೋರ್ಟ್ ಕೊಡುತ್ತೆ. ಇದು ಕಂಪೋನೆಂಟ್ಸ್ ಬಗ್ಗೆ ಪರಿಚಯ ಆಯಿತು. ನಾವು ನೆಕ್ಸ್ಟ್ ಈಗ ಎಲ್ಲಿ ಹೋಗೋಣಪ್ಪ ಅಂದರೆ ಅದು ಹೆಂಗೆ ಪ್ರೊಸೆಸ್ ಮಾಡುತ್ತೆ. ಈಗ ನಾವು ಅದ್ರದ್ದು ಇಂಟ್ರೊಡಕ್ಷನ್ ನೋಡಿದ್ದೀವಿ, ಪ್ರಿನ್ಸಿಪಲ್ ನೋಡಿದ್ವಿ, ಮತ್ತು ಅದರಲ್ಲಿ ಯಾವ ಕಂಪೋನೆಂಟ್ಸ್ ಅಂತ ನೋಡಿದ್ವಿ, ಮತ್ತು ನಾವು ಡೈಗ್ರಾಮ್ನು ನೋಡಿದ್ದೀವಿ. ಅದು ಹೆಂಗೆ ವರ್ಕ್ ಮಾಡುತ್ತೆ, ಅಲ್ಲಿ ನಾವು ಸ್ಯಾಂಪಲನ್ನು ಹೆಂಗೆ ಇಂಟ್ರೊಡ್ಯೂಸ್ ಮಾಡೋದು, ಮತ್ತು ಅದು ಔಟ್ಪುಟ್ ಏನು ಬರುತ್ತೆ, ಮತ್ತು ಇದರ ಅಪ್ಲಿಕೇಶನ್ ಬಗ್ಗೆ ನಾವು ಈಗ ನೋಡ್ಕೊಳ್ತಾ ಹೋಗೋಣ. ಒನ್ ಮೊಬೈಲ್ ಫೇಸ್ ಏನು ಕಂಟೆಂಟ್ಸ್ ಹೊಂದಿರುತ್ತಂದರೆ ಇಟ್ ಕಂಟೆಂಟ್ಸ್ ವಾಟರ್ 90%, ಆರ್ಗ್ಯಾನಿಕ್ ಸಾಲ್ವೆಂಟ್ ಓನ್ಲಿ 10%. It is the hydrophilic. Stationary phase, it contains solid absorbent material, example silica, and it is the hydrophobic in nature. Next, ಈಗ ನಾವು ಪ್ರೊಸೀಜರನ್ನು ನೋಡೋಣ. A solvent reservoir store the mobile phase. It gets degaged and reaches to the ಪಂಪ್. ಈ ಸಾಲ್ವೆಂಟ್ ರಿಸರ್ವರ್ ಏನು ಮಾಡುತ್ತೆ ಅಂದ್ರೆ ವ್ಯಾಕ್ಯೂಮನ್ನು ಕ್ರಿಯೇಟ್ ಮಾಡುತ್ತೆ. ವ್ಯಾಕ್ಯೂಮ್ ಕ್ರಿಯೇಟ್ ಮಾಡಿ ಆ ಸಾಲ್ವೆಂಟ್ ರಿಸರ್ವರ್ ಏನು ಮಾಡುತ್ತೆ, ನಮ್ಮ ಹೈ ಪ್ರೆಷರ್ ಪಂಪಿಗೆ ಶೇರ್ ಮಾಡುತ್ತೆ, ಮೀನ್ಸ್ ಅಲ್ಲಿ ರೀಚ್ ಮಾಡುತ್ತೆ. ಆ ಹೈ ಪ್ರೆಷರ್ ಪಂಪ್ ನಾವು ಈಗ ಏನು ಮಾಡುತ್ತೆ ನೋಡೋಣ. ಹೈ ಪ್ರೆಷರ್ ಪಂಪ್ ಪ್ರೊಡ್ಯೂಸಸ್ ಅಪ್ರೋಪ್ರಿಯೇಟ್ ಪ್ರೆಷರ್ ವಿಚ್ ಪ್ರೊವೈಡ್ ಸಾಲ್ವೆಂಟ್ ಫ್ಲೋ ಎಟ್ ದ ರೇಟ್ ಆಫ್ 0.810 ml per minute under the 400 Pascal pressure per 10 minutes. Then the sample is introduced. The functions of injection is to the place. ನಾವು ಏನು ಮಾಡಬೇಕು ನೋಡಿಲಿ, ನಾವು ಮೊಬೈಲ್ ಪೇಜ್ ಏನಾಗುತ್ತೆ ಅದು ಮೊಬೈಲ್ ಪೇಜನ್ನು ಏನು ಮಾಡುತ್ತೆ, ಅಲ್ಲಿಂದ ಅದು ಇದಕ್ಕೆ ಹೋಗುತ್ತೆ, ಎಲ್ಲಿ ಹೈ ಪ್ರೆಷರ್ ಪಂಪ್ ಹೋಗುತ್ತೆ. ಹೈ ಪ್ರೆಷರ್ ಪಂಪ್ದಿಂದ ಏನು ಮಾಡುತ್ತೆ, ಅದು ಕಾಲಮ್ಗೆ ಹೋಗುತ್ತೆ. ಕಾಲಮ್ಗೆ ಹೋಗಿ ಅಲ್ಲಿದು ಸಪ್ರೇಷನ್ ಆಗುತ್ತೆ. ಅದನ್ನು ನಾವು ಈಗ ನೋಡ್ಕೊತ ಹೋಗೋಣ. ಅಂದರೆ ಇದು ಎಷ್ಟು ಫ್ಲೋ ಆಗುತ್ತೆ ಅಂದರೆ 0.5 to 10 ml per minute. 0.5 to 10 ml per minute ಇದು ಫ್ಲೋ ಆಗುತ್ತೆ ಅಂಡರ್ ದ 400 Pascal pressure for 10 minutes. The sample into the high pressure flow. ನಾವು ಏನು ಮಾಡಬೇಕು ಅವಾಗ ಅಲ್ಲಿ ಸ್ಯಾಂಪಲ್ ನಾವು ಸ್ಯಾಂಪಲ್ ಇಂಜೆಕ್ಟರ್ ಇರುತ್ತೆ, ಅಲ್ಲಿ ನಾವು ಸ್ಯಾಂಪಲನ್ನು ಇಂಜೆಕ್ಟ್ ಮಾಡಬೇಕು. In normal vacuum has possible, so the sample enters to the column has a homogeneous low volume plug. Now inside the column the sample and solvent from the mobile phase enters. The separation of individual components present in the sample mixture occurs based on their polarity and affinity. ಇಲ್ಲಿ ಸಪ್ರೇಷನ್ ಇದರ ಮುಖಾಂತರ ಆಗುತ್ತೆ ಅಂದರೆ ಪೊಲ್ಯಾರಿಟಿ ಮತ್ತು ಎಫಿನಿಟಿ ಮುಖಾಂತರ ಆಗುತ್ತೆ. After the separation is completed, the column is washed with suitable buffer which allow the release of unbound components and it gets collected in the weights. ನಾವು ಇದು ಸಪ್ರೇಷನ್ ಅದರಿಂದ ಪೊಲ್ಯಾರಿಟಿ ಮತ್ತು ಎಫಿನಿಟಿ ಬಂದರೆ ಅಲ್ಲಿ ಸಪ್ರೇಷನ್ ಆಗಿ ಅದು ಡಿಟೆಕ್ಟರ್ ಡಿಟೆಕ್ಟ್ ಮಾಡುತ್ತೆ. ಅದೆಲ್ಲ ಆದ್ಕೂಲ ಏನು ಮಾಡಬೇಕಂದ್ರೆ ಅಲ್ಲಿ ಸ್ಟೇಷನರಿ ಪೇಜ್ ಒಳಗೆ ಏನು ಇರುತ್ತಂದರೆ ಅನ್ಬೌಂಡ್ ಕಂಪೋನೆಂಟ್ಸ್ ಇರುತ್ತೆ. ಅದನ್ನು ಏನು ಮಾಡಬೇಕು ನಾವು ಬಫರಿಂದ ಅದನ್ನು ವಾಶ್ ಮಾಡಿ ತೆಗಿಬೇಕು. It is a waste. The later goes for detection by the detector and finally the identification and quantification is done by data processor. ನಾವು ಏನು ಮಾಡ್ತೀವಿ ಅದೆಲ್ಲ ಸಪ್ರೇಷನ್ ಆಗಿರುತ್ತಲ್ಲ ಅದನ್ನೇನು ಮಾಡ್ತೀವಿ
ಅದು ಡಾಟಾ ಪ್ರೊಸೆಸರ್ ಏನು ಮಾಡುತ್ತಾ ಅದನ್ನು ಇನ್ಫಾರ್ಮೇಷನ್ ತೊಗೋತಾ, ಇನ್ಫಾರ್ಮೇಷನ್ ತಂದು ಅದೇನು ಮಾಡುತ್ತಾ ಅದರಲ್ಲಿ ಸೇವ್ ಮಾಡ್ಕೊಂಡು ಇಟ್ಟುಕೊಳ್ತದೆ. ನೆಕ್ಸ್ಟು ಸೇವ್ ಮಾಡ್ಕೊಂಡು ಅದರಲ್ಲಿರೋಂಥ ಸಪ್ರೇಷನ್, ಅದು ಯಾವ ಕಂಪೋನೆಂಟ್ಸು ಮತ್ತು ಅದು ಎಷ್ಟು ಕಾನ್ಸಂಟ್ರೇಷನ್ ಐತಿ ಮತ್ತು ಅದು ಎಷ್ಟು ಕ್ವಾಲಿಟಿ ಐತಿ ಅನ್ನೋದು ಈ ಡಾಟಾ ಪ್ರೊಸೆಸರ್ ಚೆಕ್ ಮಾಡುತ್ತೆ. ಇದು ತಿಳಿತಲ್ಲ. ನಾವು ನೆಕ್ಸ್ಟ್ ಎಲ್ಲಿ ಹೋಗೋಣಪ್ಪ ಅಂದರೆ ಅಪ್ಲಿಕೇಶನ್ಸ್ ಆಫ್ HPLC. ಕ್ವಾಲಿಟಿ ಕಂಟ್ರೋಲ್ ಟೆಸ್ಟಿಂಗ್ ಫಾರ್ ಡ್ರಗ್. ನಾವು ಡ್ರಗ್ನ ಕ್ವಾಲಿಟಿ ಚೆಕ್ ಮಾಡೋಕ್ಕೆ ಈ HPLCನ ಯೂಸ್ ಮಾಡ್ತೀವಿ. ಆ್ಯಂಡ್ ಕ್ವಾಂಟಿಟೇಟಿವ್ ಆ್ಯಂಡ್ ಕ್ವಾಲಿಟೇಟಿವ್ ಅನಲೈಸಿಸ್. ಇನ್ ಅನಲೈಸಿಸ್ ಆಫ್ ಬಯೋಲಾಜಿಕಲ್ ಫ್ಲೂಯಿಡನ್ನು ಅನಲೈಸಿಸ್ ಮಾಡೋಕ್ಕೆ ಈ HPLCನ ಯೂಸ್ ಮಾಡ್ತೀವಿ. ಎಲ್ಲಂದರೆ ಬಯೋಲಾಜಿಕಲ್ ಫ್ಲೂಯಿಡ್ ಅಂದರೆ ಬ್ಲಡ್ ಮತ್ತು ಸೀರಮನ್ನು ನಾವಿಲ್ಲಿ ಯೂಸ್ ಮಾಡ್ತೀವಿ. ಆ್ಯಂಡ್ ಪ್ಯೂರಿಫಿಕೇಷನ್ ಆಫ್ ಕಂಪೌಂಡ್ಸ್ ಮೀನ್ಸ್ ನಾವು ಕಂಪೌಂಡ್ಸನ್ನು ಪ್ಯೂರಿಫಿಕೇಷನ್ ಮಾಡೋಕ್ಕೆ ಈ HPLCನ ಯೂಸ್ ಮಾಡ್ತೀವಿ. ಆ್ಯಂಡ್ ಮಾನಿಟರಿಂಗ್ ದ ಹೆಪಾಟಿಕ್ ಸಿರೋಸಿಸ್. ಫೋರೆನ್ಸಿಕ್ ಟೆಸ್ಟ್ ಫಾರ್ ದ ಡಿಟರ್ಮಿನೇಷನ್ ಆಫ್ ಸ್ಟಿರಾಯ್ಡ್ ಇನ್ ದ ಬಾಡಿ ಫ್ಲೂಯಿಡ್. ಅಂದರೆ ನಮ್ಮ ಬಾಡಿ ಒಳಗೆ ಮೀನ್ಸ್ ಅಂದರೆ ನಮ್ಮ ಬ್ಲಡ್ಡು ಮತ್ತು ಸಿರಮ್ ಒಳಗೆ ಸ್ಟಿರಾಯ್ಡ್ ಐತೋ ಇಲ್ಲೋ ಅಂತ ಕನ್ಫರ್ಮೇಷನ್ ಮಾಡೋಕ್ಕೆ ಈ HPLCನ ನಾವು ಯೂಸ್ ಮಾಡ್ತೀವಿ. ಆ್ಯಂಡ್ ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿ ಒಳಗೂ ಇದನ್ನು HPLCನ ಯೂಸ್ ಮಾಡ್ತಾರೆ. ಆ್ಯಂಡ್ ಟು ಕಂಟ್ರೋಲ್ ದ ಡ್ರಗ್ ಸ್ಟೆಬಿಲಿಟಿ ಎಷ್ಟು ಕಾನ್ಸಂಟ್ರೇಷನ್ ಐತೆ ಆ ಸ್ಟೆಬಿಲಿಟಿಯನ್ನು ಕಂಟ್ರೋಲ್ ಮಾಡೋಕ್ಕೆ ಈ HPLCನ ಯೂಸ್ ಮಾಡ್ತಾರೆ.